ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ಪಿಬತ ಭಾಗವತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮಹಾಂತಸ್ತೆ ಸಮಚಿತ್ತಃ ಪ್ರಶಾಂತಃ ಇಮನ್ನವಯ ಸುಹೃದ ಸಾಧವೋಯೇ. ಮಹಂತರು ಮಹಾನುಭಾವರು ಅಂತಂದರೆ ಯಾರು ಅನ್ನೋದನ್ನು ಮಕ್ಕಳಿಗೆ ಹೇಳ್ತಾನೆ. ಸಮಚಿತ್ತರಾಗಿರತಕ್ಕಂಥ, ಶಾಂತರಾಗಿರತಕ್ಕಂಥ, ಪ್ರಶಾಂತರಾಗಿರತಕ್ಕಂಥ, ನಿರ್ಮತ್ಸರಾಗಿರತಕ್ಕಂಥ, ರಾಗ ರೋಗಾದಿಗಳ ವಶರಾಗದೇ ಇರತಕ್ಕಂಥವ್ರು, ಕೋಪ ಇಲ್ಲದೇ ಇರತಕ್ಕಂಥವ್ರು, ಸತ್ಕರ್ಮಶೀಲರು, ಸದಾಚಾರ ಅನುಷ್ಠಾನ ನಿರತರಾಗಿರತಕ್ಕಂಥವ್ರು, ಸಜ್ಜನರಾಗಿರತಕ್ಕಂಥ ಮಹಾನುಭಾವರು, ಮಹಂತರು ಪರಮಾತ್ಮನ ನಾಮಸ್ಮರಣೆಯನ್ನು ಪ್ರತಿಕ್ಷಣ ಮಾಡ್ತಾ ಇರೋರು ಸಿಕ್ಕರೆ ಅವರ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಅದೇ ಋಷಭ ಮಕ್ಕಳಿಗೆ ಹೇಳ್ತಾನೆ. ಜ್ಞಾನ ಅನ್ನೋ ಮತ್ತು ವಿಜ್ಞಾನ ಅನ್ನೋದನ್ನು ಡೆಫಿನೇಷನ್ ಕೊಡ್ತೀಯಾನೆ. ಜ್ಞಾನ ಅಂತಂತಂದರೆ ಎಲ್ಲರಲ್ಲೂ ಪರಮಾತ್ಮನನ್ನು ಕಂಡು ಎಲ್ಲರ ಸೇವೆಯನ್ನು ಮಾಡತಕ್ಕಂಥದ್ದು ಜ್ಞಾನ. ವಿಜ್ಞಾನ ಅಂತ ಅನ್ನೋದಕ್ಕೆ ಡೆಫಿನೇಷನ್ ಕೊಡ್ತಾನೆ. ಏನು ಅಂದರೆ ಎಲ್ಲೆಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ, ಆ ಪರಮಾತ್ಮನೇ ನನ್ನನ್ನು ನಡೆಸ್ತಾನ ಇದೆ ಅನ್ನತಕ್ಕಂಥ ವಿಶೇಷವಾದ ಜ್ಞಾನ ವಿಜ್ಞಾನ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲರಿಗೂ ನಾನು ಸೇವೆ ಮಾಡಬೇಕು ಅನ್ನತಕ್ಕಂಥ ಜ್ಞಾನ. ಎಲ್ಲ ಕಡೆಯೂ ಪರಮಾತ್ಮ ಇದ್ದಾನೆ, ಅವನ ಅನುಗ್ರಹದಿಂದ ನಾನು ಇದ್ದೀನಿ ಅನ್ನತಕ್ಕಂಥ ಎಚ್ಚರದಿಂದ ಅವನ ಸ್ಮರಣೆ, ಇದು ವಿಜ್ಞಾನ. ಸರ್ವತ್ರ ಮಧ್ವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಇವನ ಜೀವಿತದ ಕಡೇ ಘಳಿಗೆಗಳಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕಸ್ ರೆಫರೆನ್ಸ್ ಅಪಿಯರ್ಸ್ ಇನ್ ಭಾಗವತ ವೆರಿ ವಿವಿಡ್ಲಿ. ಕರ್ನಾಟಕದ ಅಧಿಕೃತವಾಗಿರತಕ್ಕಂಥ ಉಲ್ಲೇಖ ಭಾಗವತದಲ್ಲಿ ಇಲ್ಲಿ ಬರುತ್ತೆ. ಈ ಋಷಭ ಚಿಕ್ಕ ವಯಸ್ಸಿಗೆ ಹಿಂಸೆ ಮಾಡಬೇಡಿ ಅಹಿಂಸೆ ಮಕ್ಕಳಿಗೆ ಹೇಳ್ತಾ ಇದ್ದ. ಇರುವೆ ಬಂದರೆ ಕಾಲಿಡಬೇಡ, 6 ಗಂಟೆ ಮೇಲೆ ಊಟ ಮಾಡಬೇಡ್ರಿ, ಕ್ರಿಮಿಕೀಟಗಳನ್ನ ಹತ್ರ ಮಾಡಬೇಡಿ, ಬೇರೆಯವರಿಗೆ ನಿಮ್ಮ ಕ್ರಿಮಿಕೀಟಗಳು ತಟ್ಟದೇ ಇರೋ ಹಾಗೆ ಮುಟ್ಟದೇ ಇರೋ ಹಾಗೆ ನೋಡ್ಕೊಳ್ಳಿ. ನೀನು ಹೋಗ್ತಾ ಇರುವಾಗ ಗೊದ್ದ ಅಡ್ಡ ಬಂತು ಅಂದರೆ ಜಂಪ್ ಮಾಡೋದ್ರ ಮೇಲೆ ಕಾಲಿಡಬೇಡ, ಇರುವೆ ಮೇಲೆ ಕಾಲಿಡಬೇಡ. ಅಹಿಂಸೆಯ ಅದ್ಭುತವಾಗಿರತಕ್ಕಂಥ ಹೊಸ ಆಖ್ಯಾನ ತಂದು ಇದೇ ಋಷಭನೇ 64 ಜನ ಜೈನ ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕರನಾಗಿರತಕ್ಕಂಥ ಋಷಭ ಇದೇ ಅಹಿಂಸೆಯನ್ನು ಪ್ರಣಾಳಿಕೆಯಾಗಿ ಇಟ್ಟುಕೊಂಡು ಜೈನ ತತ್ವ, ಜೈನ ಮತವನ್ನು ಪ್ರಾರಂಭ ಮಾಡಿರತಕ್ಕಂಥವನು. ಇವನ ಜೀವಿತದ ಕಡೆಯ ಭಾಗದಲ್ಲಿ ಭರತನಿಗೆ ಪಟ್ಟ ಕಟ್ಟಿ ಶಿಷ್ಯಂದ್ರನ್ನ ಕರ್ಕೊಂಬಂದು ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಬರ್ತಾನೆ ಅಂತಂತಂದರೆ ಕಾಂಕಟ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕುಟಚಾಚ ಲೋಪವನೆ ಎನ್ನತಕ್ಕಂಥ ಪ್ರದೇಶಕ್ಕೆ ಬರ್ತಾನೆ. ಕಾಂಕಟ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕುಟಚಾಚ ಲೋಪವನೆ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಕೊಲ್ಲೂರು, ಕೊಡಚಾದ್ರಿ, ಈ ಕೊಡಚಾದ್ರಿ ಘಟ್ಟಗಳ ಹತ್ತಿರಕ್ಕೆ ಬಂದು ಅಲ್ಲೆಲ್ಲರನ್ನೂ ಸೇರಿಸಿ ಇವತ್ತಿಗೂ ಅಷ್ಟೇ ಮೂಡುಬಿದ್ರೆ, ಕಾರ್ಕಳ, ದೋಸ್ ಆರ್ ದ ಏರಿಯಾಸ್ ಅದು ಜೈನ್ ಸೆಂಟರ್ಸ್ ಇರತಕ್ಕಂಥದ್ದೆಲ್ಲ ಅಲ್ಲಿ ತನ್ನ ಜೀವಿತದ ಕಡೆಗಾಲವನ್ನು ಕಳೆದು ಅಲ್ಲೆಲ್ಲರನ್ನು ಶಿಷ್ಯರನ್ನು ಕರೆದು ಕಡೇ ಉಪದೇಶ, ಋಷಭನ ಕಡೆ ಉಪದೇಶ, ಗುರುರ್ನ ಸಸ್ಯಾತ್, ಸ್ವಜನೋನ ಸಸ್ಯಾತ್, ಪಿತಾನ ಸಸ್ಯಾತ್, ಜನ್ನೀನ ಸಸ್ಯಾತ್, ದೈವಂನ ಸತ್ಯಾತ್, ನಪದಿಶ್ಚ ಸಸ್ಯಾತ್, ನಮೋಚಿಯೋದ್ಯ ಸಂಪೇತ ಮೃತ್ಯಂ. ಅಂದರೆ ದೇಹ ಬೆಳೆಸತಕ್ಕಂಥವ್ರು, ಊಟ ಕೊಡತಕ್ಕಂಥವ್ರು, ಬಟ್ಟೆ ಕೊಡಿಸೋರು, ಐಸ್ ಕ್ರೀಮ್ ಕೊಡಿಸೋರು, ಕ್ಯಾಂಡಿ ಕೊಡಿಸೋರು, ಮೋಟ್ರ್ ಬೈಕ್ ಕೊಡಿಸೋರು, ಒಳ್ಳೆ ಮನೆ ಕಟ್ಟಿಸ್ಕೊಡೋರು, ಸೈಟ್ ಕೊಡೋರು, FD ಕೊಡೋರು, ನಿನಗೆ ಹೈ ಕ್ಲಾಸ್ ಊಟ ಹಾಕೋರು, ಪಾರ್ಟಿ ಕೊಡೋರು, ಇವರು ಯಾರು ನಿನ್ನ ಬಂಧುಗಳಲ್ಲ. ಇದು ಎಂಥ ಅದ್ಭುತ ವಿಚಾರ ಹೇಳ್ತಾನೆ ಅಂತಂದರೆ, ದೇಹ ಬೆಳೆಸಿರತಕ್ಕಂಥವ್ರು, ದೇಹದ ಮೇಲೆ ಅಭಿಮಾನ ಬೆಳೆಸತಕ್ಕಂಥವ್ರು ನಿನ್ನ ಬಂಧುಗಳಾಗೋದಿಲ್ಲ. ಮತ್ತು ಇನ್ಯಾರು ಅಂತಂದರೆ ನಿನ್ನ ಆತ್ಮದ ಬೆಳವಣಿಗೆ ಮಾಡತಕ್ಕಂಥವ್ರು, ನಿನಗೆ ಹೊರಗಣ್ಣು ಮುಚ್ಚಿಸಿ ಒಳಗಣ್ಣು ಬಿಚ್ಚಿಸಿ ಒಳ್ಳೆಗಣ್ಣಿನೊಳಗಿಂದ ಒಳಗಳಿಗೆ ಇಳಿಸತಕ್ಕಂಥವ್ರು, ಒಳಗೊಳಗೆ ಇಳಿಸ್ತಾ ತಿಳಿಗಣ್ಣು ಮಾಡತಕ್ಕಂಥವ್ರು, ತಿಳಿಗಣ್ಣು ಮಾಡ್ತಾ ಹೊಳೆಗಣ್ಣು ಮಾಡತಕ್ಕಂಥವ್ರು, ಹೊಳೆಗಣ್ಣು ಮಾಡ್ತಾ ಬಗೆಗಣ್ಣು ನೋಡ್ಸತಕ್ಕಂಥವ್ರು, ಬಗೆಗಣ್ಣು ನೋಡ್ತಾ ಬಗೆಗಣ್ಣಲ್ಲಿರತಕ್ಕಂಥ ಭಗವಂತನ ದರ್ಶನ ಮಾಡಿಸ್ಬಿಡ್ತಾರಲ್ಲ, ಅಂಥ ಮಹಂತರು ನಿನ್ನ ಬಂಧುಗಳು. ಅಂಥವ್ರ ಜೊತೆ ಇರಬೇಕ್ರಿ ಜೀವನದಲ್ಲಿ. ಆ ಮಾತು ಹೇಳ್ತಿದ್ದಾನೆ. ಈ ಋಷಭ ಅವನ ಜೀವಿತದ ಕಡೆ ಕಾಲದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡಚಾದ್ರಿ ಪ್ರದೇಶದ ಘಟ್ಟ ಪ್ರದೇಶಗಳಲ್ಲಿ ಕಾಡ್ಗಿಚ್ಚಿ ಬಂದು ಅದರಲ್ಲಿ ಕಣ್ಮರೆಯಾದ ಅಂತ ಕ್ಲೋಸ್ ಆಗುತ್ತದು. ಮುಂದೆ ಭರತ ರಾಜ ಆದ.
ಭರತ ಲೀಡರ್ ಆಗಿದ್ದ, 100 ಬ್ರದರ್ಸ್ಗೆ ಲೀಡರ್ ಆಗಿದ್ದ, ಮತ್ತು ರಾಜ ಆದ, ಯುವರಾಜ ಆಗಿದ್ದ, ಈಗ ಮಹಾರಾಜ ಆದ. ಎಂಥ ರಾಜ ಅಂತಂದರೆ ಅವನ ಮುಂಚೆ ಅಷ್ಟು ಜನ ಇದ್ರಲ್ಲ, ಧ್ರುವ, ಅಂಗರಾಜ, ವೇಣುರಾಜ, ಪೃಥು ಚಕ್ರವರ್ತಿ, ಬೇಕಾದಷ್ಟು ಜನ ರಾಜರುಗಳು ಬಂದರು. ಆದರೆ ಈ ಭರತನ ಹೆಸರಿನಲ್ಲಿ ರಾಜ್ಯದ ಹೆಸರು ಭರತವರ್ಷ ಅಂತ ಅಷ್ಟು ಪ್ರಭಾವಪೂರ್ಣವಾಗಿ ಪರಿಣಾಮಕಾರಿಯಾಗಿ ರಾಜ್ಯವನ್ನು ಆಳ್ದ. ಹಿ ವಾಸ್ ಗ್ರೇಟ್ ಆ್ಯಸ್ ಎ ಸನ್, ಹಿ ವಾಸ್ ಗ್ರೇಟ್ ಆ್ಯಸ್ ಎ ಚೈಲ್ಡ್, ಹಿ ವಾಸ್ ಗ್ರೇಟ್ ಆ್ಯಸ್ ಎ ಸ್ಟೂಡೆಂಟ್, ಹಿ ವಾಸ್ ಗ್ರೇಟ್ ಆ್ಯಸ್ ಎ ಲೀಡರ್, ಹಿ ವಾಸ್ ಗ್ರೇಟ್ ಆ್ಯಸ್ ಎ ಕಿಂಗ್. ಅದ್ಭುತವಾಗಿರತಕ್ಕಂಥ ಸಾಧನೆ ಮಾಡ್ದ. ಅದೆಲ್ಲ ಆದಮೇಲೆ ಕಡೆಗೆ ವಯಸ್ಸಾದ ತಕ್ಷಣ ಹಿಂದಿನ ಕಾಲದಲ್ಲಿ 60 ವರ್ಷ 65 ವರ್ಷ ಆದರೆ ತಮ್ಮ ಎಲ್ಲ ಮೋಹ ಬಿಡೋರು, ದೇಹ ಬಿಡೋರು ಎಲ್ಲ ಬಿಟ್ಟು ಮಕ್ಕಳಿಗೆ ರಾಜ್ಯ ಕಟ್ಬಿಟ್ಟು ಸೀದಾ ಕಾಡಿಗೆ ಬಂದುಬಿಟ್ಟು ವಾನಪ್ರಸ್ಥಾಶ್ರಮ, ಗೃಹಸ್ಥಾಶ್ರಮದಿಂದ ವನಪ್ರಸ್ಥಾನಕ್ಕೆ ಆಗ್ತಾಯಿದ್ರು. ಅವನು ಕಾಡಿಗೆ ಬಂದ. ಎಲ್ಲಿಗೆ ಬಂದ ಭರತ? ಗಂಡಕಿ ನದಿ ತೀರಕ್ಕೆ ಬಂದ. ಗಂಡಕಿ ನದಿ ತೀರಕ್ಕೆ ಬಂದು ಪುಲಹ ಋಷಿಗಳ ಆಶ್ರಮದಲ್ಲಿ ಬಂದ. ಅಲ್ಲಿ ತಪಸ್ಸಿ ಕೂತ. As a son, he was a great son. As a brother, he was a great brother. As a leader, he was a great leader. As a king, he was a great king. As a tapasvi, he excelled all other tapasvis. ಅಂತ ತಪಸ್ಸು ಮಾಡಿಬಿಟ್ಟ. ಎಂಥ ಅಖಂಡ ತಪಸ್ಸು ಮಾಡ್ದ ಅಂತಂದರೆ ಕಡೆಗೆ ಒಂದು ದಿನ ದೈವ ಸಾಕ್ಷಾತ್ಕಾರದ ಅಂತರ್ದರ್ಶನ ಆಗೋ ರೀತಿಯಲ್ಲಿ ಅಶರೀರವಾಣಿ ಹೇಳ್ತು, ಇದೇ ಗಂಡಕಿ ನದಿಯಲ್ಲಿ ದಡದಲ್ಲಿ ಕೂತಿದೆಯಲ್ಲ, ಹೀಗೆ ಕೂತಿರು, ದೇವ ವಿಮಾನ ಬರುತ್ತೆ, ನಿನ್ನ ಹತ್ತಿಸ್ಕೊಳ್ಳುತ್ತೆ, ಕರ್ಕೊಂಡು ಬಂದ್ಬಿಡುತ್ತೆ. ಅಲ್ಲೇ ನದಿ ಮೇಲೆ ಕೂತ್ಕೊಂಡ, ಮೇಲೆ ನೋಡ್ತಾ ಇದ್ದಾನೆ. ಇನ್ನೂ ಏನು ವಿಮಾನ ಕಾಣಲಿಲ್ಲ. ಸ್ವಲ್ಪ ಕೂತಿಗೆ ಎಲ್ಲ ನೋವು ಬಂತು, ಹಿಂಗೆ ತಿರುಗಿದ. ಅಷ್ಟರಲ್ಲಿ ಹಿಂದೆ ಏನೋ ಶಬ್ದ ಆಯಿತು. ನದಿ ದಡದಲ್ಲಿ ಕೂತಿಯಾನೆ, ಹಿಂದೆ ಶಬ್ದ ಆಯಿತು. ತಿರುಗಿ ನೋಡ್ದ, ಪೂರ್ತಿ ತಿರುಗಿದ. ಅರಿಸ್ತಾ ಇರೋ ಶಬ್ದ, ಕಿರಿಸ್ತಾ ಇರೋ ಶಬ್ದ. ಯಾರಪ್ಪ ಕಿರಿಸ್ತಿದ್ದಾರೆ ಅಂತಂದ. ಜಿಂಕೆ ಓಡಿ ಬರ್ತಾ ಇದೆ ಶರವೇಗದಲ್ಲಿ, ನಾಗಾಲೋಟದಲ್ಲಿ, ವಿಚಿತ್ರವಾಗಿ ಬರ್ತಾ ಇದೆ. ಪೂರ್ತಿ ತಿರುಗಿದ, ನೋಡ್ದ, ಹೆಣ್ಣು ಜಿಂಕೆ. ಇನ್ನೂ ಸರಿಯಾಗಿ ನೋಡ್ದ, ಪೂರ್ತಿ ಗರ್ಭಿಣಿಯಾಗಿರತಕ್ಕಂಥ ಹೆಣ್ಣು ಜಿಂಕೆ. ಭಯದಿಂದ, ಭೀತಿಯಿಂದ ಹೆದರ್ಕೊಂಡು ಬೆದರ್ಕೊಂಡು ಬೇಗ ಬೇಗ ಓಡಿ 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 ಬರ್ತಾ ಇದೆ. ಏನು ದಾಪುಕಾಲಿಟ್ಕೊಂಡು ಶರವೇಗದಲ್ಲಿ ಬರ್ತಾ ಇದೆ ಅಂದರೆ ಇವನು ಹತ್ರನೇ ಬಂದುಬಿಡ್ತು. ಆ ವೇಗ ಹೇಗಿತ್ತು ಅಂದರೆ, ಇವನು ದಡದಲ್ಲಿ ಕೂತಿಯಾನೆ, ಅದರ ಮುಂದೆ ನದಿ ಹರಿತಾ ಇದೆ, ಪ್ರವಾಹದ ನದಿ ಅಂತ ಗೊತ್ತಿಲ್ಲ. ದೇರ್ ವಾಸ್ ನೋ ವೇ ಔಟ್ ಐದರ್ ಫಾರ್ ಹಿಮ್ ಆರ್ ಫಾರ್ ದ ಡೀರ್. ಈ ಸ್ಟ್ರೈಟ್ ಅವೇ ಫೆಲ್ ಇನ್ ಟು ದ ಫ್ಲೋಯಿಂಗ್ ರಿವರ್. ಆ ತುಂಬ ಗರ್ಭಿಣಿ ಆಗಿರತಕ್ಕಂಥ ಹೆಣ್ಣು ಜಿಂಕೆ ಭಯದಿಂದ ಭೀತಿಯಿಂದ ಯಾವುದೋ ಬೆನ್ನಟ್ಟಿ ಬರ್ತಾ ಇರೋದನ್ನು ಕಂಡು ಅರಚಿಕೊಂಡು ಕಿರಿಚಿಕೊಂಡು ಓಡಿ ಬಂದು ಬರ್ತಾ ಇದೆ. ಆ ನಾಗಾಲೋಟದಲ್ಲಿ ಬ್ರೇಕ್ ಹಾಕೋಕ್ಕಾಗಲಿಲ್ಲ, ಬಿತ್ತು. ಬಿದ್ದ ತಕ್ಷಣ ಯಾಕೆ ಬಿತ್ತು ಅಂದರೆ, ಇನ್ನೊಂದು ಸರ್ತಿ ನೋಡ್ದ, ಈ ಜಿಂಕಿಯನ್ನು ಅಟ್ಟಿಸ್ಕೊಂಡು ಒಂದು ಹುಲಿ ಬರ್ತಾ ಇದೆ. ಬಂದಿದ್ದನ್ನು ಇಟ್ಸ್ ಅಬೌಟ್ ಪೌನ್ಸ್ ಅಪಾನ್ ದ್ಯಾಟ್. ಅದನ್ನು ತಪ್ಪಿಸ್ಕೊಂಬೋದಕ್ಕೆ ಪಾಪ ಬಂದು ಬಿತ್ತು. ಆ ಭಯ, ಬಿದ್ದ ಭಯ, ಹುಲಿ ಈಗ ಬೋರಿಡ್ತಾ ಇದೆ, ತಪ್ಪೋಯ್ತಲ್ಲ ಅಂತ. ಆ ಶಬ್ದ, ಬಿದ್ದಿದ್ದು, ಬಿದ್ದ ರಭಸ, ಪ್ರವಾಹ ತುಂಬಿ ಹರಿತಿರತಕ್ಕಂಥ ಪ್ರವಾಹದ ಮೇಲೆ ಆ ಗರ್ಭಿಣಿಯ ದೇಹ ಬಿದ್ದು ದ ಸ್ಟಮಕ್ ಬ್ರೋಕ್ ಓಪನ್. ಗರ್ಭ ಒಡೆಯಿತು. ಗರ್ಭ ಒಡೆದು ಗರ್ಭದ ಒಳಗಿನಿಂದ ಅದೇ ತಾನೇ ಪುಟ್ಟ ಮಗು ಕಂದಮ್ಮ ಜಿಂಕೆ, ಪುಟ್ಟ ಜಿಂಕೆ, ಮುದ್ದು ಜಿಂಕೆ, ಕಂದಮ್ಮ ಜಿಂಕೆ ಹೊಟ್ಟೆ ಒಳಗಿಂದ ಈಚೆಗೆ ಬಂತು. ಅಷ್ಟೊತ್ತಿಗೆ ನೀರು ಹೇಗೆ ನುಗ್ಗಿತು ಅಮ್ಮನ ಹೊಟ್ಟೆಗೆ ಅಂದರೆ 2 ಸೀಳಾಯಿತು ಜಿಂಕೆ. ಇಟ್ ಡೈಡ್ ದೆನ್ ಆ್ಯಂಡ್ ದೇರ್. ಅಮ್ಮ ಜಿಂಕೆ ಅಲ್ಲೇ ಹೋಯಿತು. ಇದೀಗ ತಾನೇ ಹುಟ್ಟಿದೆ ಜಿಂಕೆ, ನೀರು ಹರಿತಾ ಇದೆ, ಇನ್ನೂ ಈಜಕ್ಕೂ ಬಂದಿಲ್ಲ, ಕಣ್ಣು ಬಿಡೋಕ್ಕೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಈ ಕಡೆ ನೋಡ್ದ ಭರತ, ಇನ್ನೊಂದು ದೊಡ್ಡ ವೇವ್ ಬರ್ತಾ ಇದೆ, ಫ್ಲಡ್ ವೇವು. ಆ ವೇವ್ ಬಂದರೆ ಇದು ಕೊಚ್ಕೊಂಡು ಸತ್ತು ಹೋಗುತ್ತೆ. ವಿತಿನ್ ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಔಟ್ ಆಫ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಫ್ ಹ್ಯೂಮನ್ ಕೇರ್ ಆ್ಯಂಡ್ ಕನ್ಸರ್ನ್, ಹ್ಯೂಮನ್ ಇನ್ಸ್ಟಿಂಕ್ಟ್ ಬಂತು, ಏನೋ ಪ್ರೀತಿ ಕರುಣೆ ಬಂತು. ವಿತಿನ್ ನೆಕ್ಸ್ಟ್ ಸೆಕೆಂಡ್ ಜಂಪ್ಡ್ ದೇರ್, ಜಂಪ್ ಮಾಡ್ದ. ಅದನ್ನು ಹಾಗೇ ಎದೆಗೆ ಹೊತ್ಕೊಂಡ, ನಿಧಾನವಾಗಿ ದಡಕ್ಕೆ ತೊಗೊಂಬಂದ. ಆ ಟವಲ್ನೆಲ್ಲ ಒರೆಸ್ಬಿಟ್ಟು ಇಟ್ಕೊಂಡ. ಅಷ್ಟೊತ್ತಿಗೆ ಇವನಿಗೆ ದೇವ ವಿಮಾನ ಬಂದುಬಿಟ್ರೆ ಅದನ್ನು ಮಲಗಿಸಕ್ಕೆ ನೋಡ್ದ. ಆಮೇಲೆ ಅನ್ನಿಸ್ತು, ಆ ಹುಲಿ ಕಾಯ್ತಾ ಇದೆಯಲ್ಲ, ಇಲ್ಲೇ ಎಲ್ಲೋ ಬುಷ್ ಹಿಂದೆ ಬಚ್ಚಿಟ್ಕೊಂಡು ತಿಂದುಬಿಟ್ರೆ ಪಾಪ ಆಶ್ರಮಕ್ಕೆ ಬಿಟ್ಟು ಬರೋಣಪ್ಪ ಅಂತಂದ. ಎದ್ದ, ಅದನ್ನು ಹೆಗಲ ಮೇಲೆ ಹಾಕ್ಕೊಂಡ, ಆಶ್ರಮಕ್ಕೆ ಬಂದ. ಆಶ್ರಮದ ಮೇಲೆ ಅಂತಹ ಮುದ್ದು ಮಗು, ಪುಟ್ಟ ಮಗು ಕಂದಮ್ಮ, ಅದರ ಮುಳ್ಳಿನ ಮೇಲೆ ಹಾಕಪ್ಪ ಮಲಗಿಸ್ಬೇಕು ಅಂತ ಮಡಪಂಚೆ ತೊಗೊಂಬಂದ. ಮಡಪಂಚೆ ಹಾಸ್ದ, ಅದರ ಮೇಲೆ ಮಲಗಿಸ್ದ. ತಟ್ಟಿ ಕಂದಮ್ಮ ಮಕ್ಕಳು ರಾಜ ಅಂತಂದ. ಅದರ ಪಕ್ಕ ಅವನು ಮಲ್ಕೊಂಡ. ಆಮೇಲೆ ಹಸುವೇನೋ ಏನೋ ಅಂತಂದ. ಹಾಲು ತೊಗೊಂಬರೋಣ ಅಂದ್ಕೊಂಡ.
ಅದು ಒಂದನ್ನೇ ಬಿಟ್ಟರೆ ತೋಳ ಚಿರತೆ ನುಂಗಾಕ್ಬಿಟ್ರೆ ಅದನ್ನು ಹೆಗಲ ಮೇಲೆ ಹಾಕ್ಕೊಂಡ ತಟ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ, ಅದು ಮುದ್ದು ಮಾಡ್ತಾ ಇದೆ, ಆಟ ಆಡ್ಕೊಳ್ತಾ ಇದೆ. ಎಲ್ಲೋ ಹಾಲು ತೊಗೊಂಬಂದ, ಏನೋ ತೊಗೊಬಂದ, ರಾತ್ರಿ ಎಲ್ಲ ಅದ್ರ ಜೊತೆ ಮಲಗಿದ್ದ, ಬೆಳಗ್ಗೆ ಅದ್ರ ಜೊತೆ ಮಲ್ಕೊಂಡ. ಕಂದಮ್ಮ ಕಂದಮ್ಮ ಅಂದ, ನನ್ನ ಮುದ್ದು ಅಂತಂದ, ನನ್ನ ಬಂಗಾರ ಅಂತಂದ, ನನ್ನ ಜಿಂಕೆ ಅಂತೀಯಾನೆ. ಆ ದೇವಿಮಾನ, ತಪಸ್ಸು, ದೈವ, ವೈಕುಂಠ, ಮೋಕ್ಷ ಎಲ್ಲ ಮರ್ತ ನನ್ನ ಜಿಂಕೆ ನನ್ನ ಜಿಂಕೆ ನನ್ನ ಜಿಂಕೆ ನನ್ನ ಜಿಂಕೆ ಮುಳುಗೋದ. ಪ್ರಪಂಚದಲ್ಲಿ ಎಷ್ಟು ವರ್ಷ ಅಂತ ಯಾರು ಬದುಕಿರೋಕ್ಕಾಗುತ್ತೆ? ಎವ್ರಿಬಾಡಿ ಟೈಮ್ ಈಸ್ ದ ಗ್ರೇಟೆಸ್ಟ್ ಎನಿಮಿ ಆಫ್ ಎವ್ರಿಬಾಡಿ. ಅವನಿಗೂ ಕಾಲ ಬಂತು, ಕಾಲ ಮೃತ್ಯುಮುಖ ಆದ, ಈಗಲೂ ಆಗಲೋ ಇನ್ಯಾವಾಗಲೋ. ಆವಾಗಲಾದರೂ ಜ್ಞಾಪಿಸ್ಕೋಬೇಕಾಗಿತ್ತು. ಅಶರೀರವಾಣಿ ಹೇಳಿತ್ತಲ್ಲ, ವೈಕುಂಠದ ಕಡೆಗೆ ಹೋಗೋದು, ತಪಸ್ ಮಾಡಿದ್ದೆ, ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಆವಾಗ ಅಯ್ಯೋ ನಾನು ಹೋದರೆ ನಿನ್ಗತಿ ಏನೋ ಜಿಂಕೆ, ಒಂಟಿ ಆಗ್ತೀಯಲ್ಲ ಜಿಂಕೆ, ಬಂಗಾರ ಜಿಂಕೆ, ಏನು ಮಾಡ್ಕೊತೀಯ ಜಿಂಕೆ, ನೀನು ಬಿಟ್ಟು ಹೋಗ್ಬೇಕಲ್ಲ ಜಿಂಕೆ, ಮುದ್ದು ಜಿಂಕೆ, ಜಿಂಕೆ 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 ಅಂದ್ಕೊಂಡು ಅದನ್ನು ನೋಡಿಕೊಂಡು ಅದೇ ಅಂದ್ಕೊಂಡು ಹಾಗೆಯೇ ಪ್ರಾಣ ಬಿಟ್ಟ. Whatever you think in the dying moments of your life, you are going to get that and you are going to become that. That is the Bhagavad Gita. Whatever you are going to think in the dying moments of your life and whatever you see in the dying moments of your life, whatever you aspire in the dying moments of your life, you are going to get that and you are going to become that. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟದ. ಈ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದಾಗ ಅವನಿಗೆ ದೇವರು ಒಂದು ಅನುಗ್ರಹ ಮಾಡ್ದ, ಹಿಂದಿನ ಜನ್ಮದ ಸ್ಮರಣೆ ಕೊಟ್ಟ. ಹಿಂದಿನ ಜನ್ಮದ ಸ್ಮರಣೆ ಕೊಟ್ಟಾಗ ಜಿಂಕೆ ಅಂದ್ಕೊಂತು, ಎಲ್ಲಿದ್ದೆ ಎಲ್ಲಿಗೆ ಬಿದ್ದೆ. ನಮ್ಮ ತಂದೆ ಎಂಥ ಸಂಸ್ಕಾರ ಕೊಟ್ಟಿದ್ದ, ಎಂಥ ರಾಜ್ಯಭಾರ ಮಾಡಿದೆ, ಇಡೀ ದೇಶಕ್ಕೆ ನನ್ನ ಹೆಸರು ಬಂತು, ಏನು ತಪಸ್ಸು ಮಾಡಿದೆ, ಅಶರೀರವಾಣಿ ಹೇಳ್ತು, ದೇವಿಮಾನ ಬಂದು ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಒಂದು ಜಿಂಕೆಯನ್ನು ನೋಡಿ ಮೋಹ, ಆ ಸ್ನೇಹ ಎಲ್ಲ ಬೆಳಕು ಕಳ್ಕೊಂಡೆ, ಮುಳುಗಿ ಹೋಗ್ಬಿಟ್ಟೆ ಸಂಸಾರದಲ್ಲಿ. ಜಿಂಕೆ ಅನ್ನೋ ಸಂಸಾರದಲ್ಲಿ ಮುಳುಗಿ ಹೋಗ್ಬಿಟ್ಟೆ. ಈಗ ಅಲರ್ಟ್ ಆಗಿರಬೇಕು. ಜಿಂಕೆ ಜನ್ಮ ಬಂದ ಮೇಲೆ ಹಿಂದಿನ ಸ್ಮರಣೆ ಗೊತ್ತಾಗಿ ಈಗ ಅಲರ್ಟ್ ಆಗಿರಬೇಕು, ಈಗ ಸಾಧನ ಮಾಡ್ಕೋಬೇಕು. ಆಗ ತಪಸ್ವಿ ಆಗಿದ್ದೆ, ಆಗಲೇ ಸಾಧನ ಮಾಡ್ಕೊಳ್ಳಿಲ್ಲ ಅಂದರೆ ಸಾಧನ ಮಾಡ್ಕೊಂಬನಿಗೆ ಯಾವ ಜನ್ಮ ಆದರೆ ಎಷ್ಟ್ರೀ? ಸಾಧನ ಮಾಡ್ಕೊಂಬನಿಗೆ 1 ಗಂಟೆ ಆದರೂ ಸಾಕು. ಜಿಂಕೆ ಜನ್ಮ ಸಾಧನ ಮಾಡ್ಕೊಳ್ತೀನಿ ಅಂತು. ಹೇಗೆ ಮಾಡ್ಕೊಳ್ತು ಜಿಂಕೆ ಅಂದರೆ, ಕಾಡಿನಲ್ಲಿ ಋಷಿಗಳು ಮುನಿಗಳು ಯಾಗ ಯಜ್ಞ ಹವನ ಹೋಮ ಜಪ ತಪ ಆಚಾರ ಅನುಷ್ಠಾನ ಎಲ್ಲ ಮಾಡ್ತಾ ಇರ್ತಾರೋ ಅಲ್ಲಿ ಹೋಗ್ತು, ವೇದ ಮಂತ್ರಗಳನ್ನ ಕೇಳ್ತಾ ಇತ್ತು, ಹೋಮದ ಧೂಮವನ್ನು ನೋಡ್ತಾ ಇತ್ತು, ಅವರು ಹಾಕಿದ ಪ್ರಸಾದವನ್ನು ಅವರು ಆಚೆ ಹಾಕಿದ ಪ್ರಸಾದ ತಗೊಳ್ತಾ ಇತ್ತು, ದೇವರ ಸ್ಮರಣೆ ಮಾಡ್ಕೊಳ್ತಾ ಇತ್ತು. ಜಿಂಕೆ ಆದರೂ ಕೂಡ ಪೂರ್ವಜನ್ಮದ ಸಂಸ್ಕಾರ ಉಳಿಸ್ಕೊಂಡು ಸಾಧನ ಮಾಡಿಕೊಂಡು ಬೇಗ ಪ್ರಾಣ ಬಿಡ್ತು. 3ನೇ ಜನ್ಮ ಸಿಂಧೂ ದೇಶದ ವಿಪ್ರ ದಂಪತಿಗಳ ಮಗನಾಗಿ ಹುಟ್ಟದ. ಆಗ ಪರಮಾತ್ಮ ಇನ್ನೊಂದು ಅನುಗ್ರಹ ಮಾಡ್ದ, ಮುಂಚಿನ 2 ಜನ್ಮಗಳ ಸ್ಮರಣೆಯನ್ನು ಉಳಿಸ್ದ. ಈಗ ಅಂದ್ಕೊಂಡ, ನಾವೊಂದು ಜಿಂಕೆ ನೋಡಿದ ತಕ್ಷಣವೇ ಐ ಲಾಸ್ಟ್ ಮೈ ಸೆನ್ಸಸ್. ಅದಕ್ಕೆ ಹುಟ್ಟುತ್ತಾನೆ ಅಂದ್ಕೊಂಡ, ಯಾರ ಹತ್ರ ಮಾತಾಡಲ್ಲ, ಯಾರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ಆ ಜಡ ಅವನಿಗೆ ಆಗ ಭರತ ಅಂತಲೇ ಹೆಸರಿಡ್ತಾರೆ. ಸಿಂಧೂ ದೇಶದ ವಿಪ್ರ ದಂಪತಿಗಳ ಮಗನಾಗಿ ಹುಟ್ಟಿದಾಗ 9ನೇ ಮಗನಾಗಿ ತಂದೆ ತಾಯಿಗಳು ಅವನಿಗೆ ಭರತ ಅಂತ ಹೆಸರಿಡ್ತಾರೆ. ಸುಮ್ಮನೆ ಇರೋದು, ಮಾತಿಲ್ಲ ಕತೆ ಇಲ್ಲ, ಸುಮ್ಮನೆ ಊಟ ಮಾಡೋದು ಕೂತಿರೋದು, ಊಟ ಮಾಡೋದು ಕೂತಿರೋದು, ಊಟ ಮಾಡೋದು ಕೂತಿರೋದು. ಯಾರು ಮಾತಾಡ್ತಾರೆ ಬಬ್ಬ. ಅಪ್ಪ ಅಮ್ಮ ಇರೋವರೆಗೂ ನೋಡಿಕೊಂಡ್ರು. ಅವ್ರು ಹೋದ ಮೇಲೆ ಬ್ರದರ್ಸ್ ಅವರೆಲ್ಲ ಈಸ್ ಮೋರ್ ಎ ಲೈಬಿಲಿಟಿ ಫಾರ್ ದಿ ಫ್ಯಾಮಿಲಿ, ಇಟ್ ಡಸಂಟ್ ಕಾಂಟ್ರಿಬ್ಯೂಟ್ ಎನಿಥಿಂಗ್, ಈ ಸಿಂಪ್ಲಿ ಈಟ್ಸ್ ದಿ ಲಾಟ್, ಕಿಕ್ ಹಿಮ್ ಔಟ್ ದಿ ಹೌಸ್. ಮನೆಯಿಂದ ಆಚೆಗೆ ಹಾಕಿದ್ರು, ಯಾರ ಹತ್ರ ಮಾತಾಡಲಿಲ್ಲ. ಆಚೆಗೆ ಬಂದು ಕೂತ್ಕೊಂಡ. ರಸ್ತೆ ಬದಿ ಇರೋದು, ರಸ್ತೆ ಬದುವಿನಲ್ಲಿ ಹೊಲದ ಬದುಗಳಲ್ಲಿ ಕೂತ್ಕೊಳ್ಳೋದು. ಊರಿನವ್ರು ಯಾರು ಬಂದು ಟೊಣಪ್ಪ ಬಂದು ಕೆಲಸ ಮಾಡು ಅಂತಂದರೆ ಹೋಗೋದು, ಹೊಲ ತೋಟ ಗದ್ದೆಲಿ ಕೆಲಸ ಮಾಡ್ಕೊಳ್ಳೋದು. ಆಮೇಲೆ ವಾಪಸ್ ಬಂದು ಅಲ್ಲಿ ಕೂತು ಅವ್ರೇನೋ ಹುಟ್ಟೋ ಸೊಪ್ಪ ಕೊಟ್ಟು ತಿನ್ನೋದು. ಇಲ್ಲಿದ್ರೆ ಏನೂ ಕೇಳ್ತಾ ಇರಲಿಲ್ಲ. ಅವನೊಂದು ಅಂದ್ಕೊಂಡ, ಏನಂದರೆ ಯಾರ ಹತ್ರ ಮಾತಾಡಕೂಡ್ದು, ಮಾತಾಡಿದರೆ ಅವರ ದೇಹದ ಸಂದುಗೊಂದುಗಳಿಂದ ನಾನಾ ಭಾಗಗಳಿಂದ ಅವ್ರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಪೂರ್ತಿ ತರಂಗಗಳಾಗಿ ಕಂಪನಗಳಾಗಿ ಮಾತಿನಲ್ಲಿ ಧ್ವನಿಯಲ್ಲಿ ಶಕ್ತಿಯಾಗಿ ಬಂದು ಅವರ ಮಾತಿನ ತರಂಗಗಳ ಕಂಪನದ ಧ್ವನಿ ನನಗೆ ಮುಟ್ಟಿ ಅವರ ಪಾಪದ ಲೇಪ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಟಾಕ್ ವಿತ್ ಎನಿ ಬಾಡಿ. ಇನ್ನೂ ಒಂದು ಅಂದ್ಕೊಂಡ, ಕಣ್ಣಲ್ಲಿ ಕಣ್ಣಿಟ್ಟು ಇನ್ನೊಬ್ಬರು ನೋಡಬೇಡ. ಕೆಟ್ಟ ಜನ ತಮ್ಮ ಕೆಟ್ಟತನವನ್ನು ಕಣ್ಣಿನ ಮೂಲಕ ಕಳಿಸಿ ನಿನ್ನ ಕಣ್ಣೊಳಗೆ ಹಾಕತಕ್ಕಂಥ ಕೆಟ್ಟ ಜನ ಇದ್ದಾರೆ ಈ ದೇಶದಲ್ಲಿ.
ಅದಕ್ಕೆ ಯಾರನ್ನೂ ನೋಡ್ತಿರ್ಲಿಲ್ಲ, ಯಾರ ಹತ್ರ ಮಾತಾಡ್ತಾರೆ, ಸುಮ್ಮನೆ ಕೂತಿರೋದು ಪೆದ್ದಂತರ ಮೂರ್ಖಂತರ ಕೂತಿರೋದು, ಜಡ ಬರತ ಅಂತ. ಒಂದಿನ ಇದ್ದಕ್ಕಿದ್ದ ಹಾಗೆ ದೊಡ್ಡ ಒಂದು ಕುದುರೆ ಸವಾರಗಳು ಗುಂಪು ಬಂತು. ಟಕ್ಕಂತ ಅವನು ಮುಂದೆ ನಿಂತ್ಕೊಳ್ತು. ರಸ್ತೆ ಬದುನಲ್ಲಿ ಕೂತಿದ್ದ. ಅದರಿಂದ ಒಬ್ಬ ಇಳ್ದ, ಒಳ್ಳೆ ಖಳನಾಯಕ ಇದ್ದಾಗಿದ್ದ, ಅವನು ಇಳ್ದ. ಅವನ ಜೊತೆಲಿ ಒಬ್ಬ ಪುರೋಹಿತ, ಅವನು ಇಳ್ದ. ಇವರನ್ನ ನೋಡಿದ್ರಿ ಇವನ್ನ. ಆಮೇಲೆ ಅವನು ಖಳನಾಯಕ ಪುರೋಹಿತರು ಕೇಳ್ದ, ಇವನೇ ಕರೆಕ್ಟಾಗಿದ್ದಾನಲ್ವಾ ಅಂತ. ಪುರೋಹಿತ ಒಂದು ಸರ್ತಿ ಫುಲ್ ನೋಡ್ದ, ಸರಿಯಾಗಿದ್ದಾನೆ, ಎತ್ತಾಕೋವನ್ನ ಅಂತ. ಏನು ವಿಚಾರ ಅಂತಂದರೆ, ಅವನು ದರೋಡೆಗೋರರ ನಾಯಕ, ಸಂತಾನ ಇರಲಿಲ್ಲ. ಆ ಪುರೋಹಿತನ ಇಟ್ಕೊಂಡು ಅಲ್ದಾಡ್ತಾ ಇದ್ದ, ನನಗೆ ಒಳ್ಳೆ ಮಗ ಆಗಬೇಕು, ಹೀರೋ ಟೈಪ್ ಮಗ ಆಗಬೇಕು, ಮಹಾ ಕ್ರಾಂತಿಕಾರಿ ಮಗ ಆಗಬೇಕು, ಶಕ್ತ ಇರಬೇಕು, ಒಳ್ಳೆ ತೇಜಸ್ವಿ ಇರಬೇಕು, ಇದೆಲ್ಲ ಕತೆ ಹೇಳಿದ. ಅವನು ಹೇಳಿದ್ದ, ಯುವಕನಾಗಿರತಕ್ಕಂತಹ, ತೇಜಸ್ವಿಯಾಗಿರತಕ್ಕಂತಹ, ಬ್ರಹ್ಮಚಾರಿ ಆಗಿರತಕ್ಕಂತಹ, ಎದುರು ವಾದಿಸದೇ ಇರತಕ್ಕಂತಹ ಅಂಥವನ್ನು ಕರ್ಕೊಂಬಂದು ಕಾಳಿಕಾದೇವಿಗೆ ನರಬಲಿ ಕೊಟ್ಟರೆ ಅಂಥ ಒಬ್ಬ ಒಳ್ಳೆ ಯುವಕ ಮಗು ನಿನಗಾಗ್ತಾನೆ ಅಂತ ಪುರೋಹಿತ ಹೇಳ್ಬಿಟ್ಟಿದ್ದ. ಅವನು ಹುಡುಕಿ ಕಡೆಗೆ ಇಲ್ಲಿ ನೋಡಿದರೆ ಜಡಭರತ ಯುವಕನಾಗಿದ್ದಾನೆ, ಪ್ರೊಣಪನಾಗಿದ್ದಾನೆ, ನೋಡಿದರೆ ಒಳ್ಳೆ ಸರಿಯಾಗಿದ್ದಾನೆ. ಎತ್ತಾಕೊಳ್ರಿ ಅಂದು. ಎತ್ತಾಕೊಂಡ್ರು, ಕರ್ಕೊಂಡೋದ್ರು ಕಾಳಿಕಾ ದೇವಸ್ಥಾನಕ್ಕೆ. ಪುರೋಹಿತ ಹೇಳ್ದ, ಸ್ನಾನ ಮಾಡಿಸ್ರಿ. ಸ್ನಾನ ಮಾಡಿದರು. ಕಾಳಿಕಾದೇವಿ ಮುಂದೆ ಕರ್ಕೊಂಬಂದರು. ಅವನಿಗೆ ಸಿಂಧೂರ ಹಚ್ಚಿದ್ರು. ಚೆಂಡುವಿನ ಮಾಲೆ ಹಾಕಿದರು. ಮೈಕೈಗೆಲ್ಲ ಅವ್ರಿಗೆ ಕುಂಕುಮ ಬಳಿದ್ರು. ಸರಿ, ಅವ್ನಿಗೆ ಏನೇನು ಅಲಂಕಾರ ಮಾಡಬೇಕು ಮಾಡಿದರು. ಕಹಳೆ, ಕೊಂಬು, ನಗಾರಿ, ಬೇರೆ ತುತ್ತೂರಿ ಎಲ್ಲ ಡ್ಯಾನ್ಸ್ ಮಾಡಿ ಅವನ ಸುತ್ತಲೂ ಮಾಡಿದರು. ಲಾಸ್ಟ್ ಸಪ್ಪರ್ ಕೊಡಿ, ಅವನಿಗೆ ಹೈ ಕ್ಲಾಸ್ ಊಟ ಕೊಟ್ಬಿಡಿ, ಕೊಂದಾಕ್ಬಿಡ್ಬೇಕಲ್ಲ. ಅವ್ನಿಗೆ ಒಳ್ಳೆ ಊಟ ಹಾಕಿದ್ರು. ಏನು ಮನಸ್ಸು ಕಚ್ಕೊಳ್ಳಿದ, ಫಸ್ಟ್ ಕ್ಲಾಸ್ ಊಟ ಮಾಡ್ದ. ಈಗ ಕಾಳಿಕಾದೇವಿ ಮುಂದೆ ಕರ್ಕೊಂಬಂದರು. ತಲೆ ಬಗ್ಗಿಸಿದ್ರು. ಪುರೋಹಿತ ಹೇಳ್ದ, ನಾನು ಮೊದಲನೇ ಮಂತ್ರ ಹೇಳಿದ ತಕ್ಷಣ ಕತ್ತಿಯನ್ನು ಹೊರೆಯಿಂದ ತೆಗಿ. ಎರಡನೇ ಮಂತ್ರ ಸಿಗ್ನಲ್ಲು, ಕತ್ತಿ ಮೇಲಕ್ಕೆತ್ತು. ಮೂರನೇ ಮಹಾಮಂತ್ರ ಬೀಜ ಮಂತ್ರ ಹೇಳ್ತೀನಿ, ಕತ್ತಿನಲ್ಲಿ ಒಂದೇ ಸಲಕ್ಕೆ ಅವನ ತಲೆ ಈಚೆಗೆ ಬಂದ್ಬಿಡಬೇಕು, ಹಾಗೆ ಕತ್ತರಿಸ್ಬೇಕು. ಅದಾದ 9 ತಿಂಗಳಿಗೆ ಒಳ್ಳೆ ಮಗ, ಸುರದ್ರೂಪಿ ಮಗ ಹುಟ್ಟುತ್ತಾನೆ ನಿನಗೆ. ಇದು ಪುರೋಹಿತ. ಅವನ್ನ ಕಾಳಿಕಾದೇವಿ ಮುಂದೆ ಈ ಜಡಭರತನ್ನ ಕೂಡಿಸಿದ್ರು, ನಿಲ್ಲಿಸಿದ್ರು. ಆ ತಲೆಯನ್ನು ಹಾಕಿದ್ರು. ಆಮೇಲೆ ಮೊದಲನೇ ಮಂತ್ರವನ್ನು ಪುರೋಹಿತ ಹೇಳ್ದ. ಇಷ್ಟಾಗಿ ಕೂಡ ತುಟಿ ಪಿಟಿಕ್ಕಂತಿಲ್ಲ, ಎದುರು ವಾದಿಸ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತಿಲ್ಲ. ಎರಡನೇ ಮಂತ್ರ ಹೇಳುವಾಗ ಸುಮ್ಮನೆ ಓರೆಗಣ್ಣಲ್ಲಿ ಕಾಳಿಕಾದೇವಿಯ ಕಣ್ಣು ನೋಡ್ದ. ಸುಮ್ಮನೆ ಹೀಗೆ ಕಾಳಿಕಾದೇವಿಯ ಕಣ್ಣು ನೋಡ್ದ. ಆ ವಿಗ್ರಹದ ಒಳಗಿರತಕ್ಕಂಥ ಕಾಳಿಕಾದೇವಿಗೆ ನನ್ನ ಹೆಸರಿನಲ್ಲಿ ನನಗೆ ಬಲಿ ಕೊಡಬೇಕು ಅಂತ ನನ್ನ ಪರಮಭಕ್ತ ಮಹಾಜ್ಞಾನಿ ಮಹಾಯೋಗಿ ಇವನನ್ನು ಈ ಕಟುಕರು, ಈ ರಾಕ್ಷಸರು ಕೊಂದಾಕಿ ನರಮೇಧ ಮಾಡ್ತಿದ್ದಾರಲ್ಲ ಅಂತ ಹೇಳಿ 3ನೇ ಮಂತ್ರವನ್ನು ಪುರೋಹಿತ ಪ್ರಾರಂಭ ಮಾಡಿದ ಮರುಕ್ಷಣದಲ್ಲಿ ಕಾಳಿಕಾದೇವಿಯ ಕೈಯಲ್ಲಿದ್ದಂತಹ ವಿಗ್ರಹದ ಕೈಯಲ್ಲಿರತಕ್ಕಂಥ ಕತ್ತಿ ಒಂದೇ ಕ್ಷಣದಲ್ಲಿ ಬಂದು ಆ ದರೋಡೆಕೋರರ ನಾಯಕ ಪುರೋಹಿತ ಇಡೀ ಗುಂಪನ್ನು ಎಲ್ಲರ ಕತ್ತನ್ನು ಕತ್ತರಿಸಿ ಚೆಲ್ಲಿಬಿಟ್ಟು ಮತ್ತೆ ಕಾಳಿಕಾದೇವಿ ಹೋದ್ಲು. ಇವನು ಎದ್ದ. ಅಲ್ಲಿ ಒನ್ಸ್ ಅಗೇನ್ ಹಿ ವಾಸ್ ನಾಟ್ ಡಿಸ್ಟರ್ಬ್ಡ್, ಹಿ ವಾಸ್ ನಾಟ್ ಪರ್ಟರ್ಬ್ಡ್. ಥ್ಯಾಂಕ್ ಯು ಅಂದ. ಈಚೆಗೆ ಬರ್ತಾ ಇದ್ದ. ಈಚೆಗೆ ಬಂದ. ಅಲ್ಲಿ ಕೂತ್ಕೊಂಡ. ಎಲ್ಲಿ ಕೂತಿದ್ನೋ ಹೊಲದ ಬದು ಮೇಲೆ ಕೂತ್ಕೊಂಡ. ಆ ಜಡಭರತನ ತೇಜಸ್ಸು ವಿಗ್ರಹದ ಒಳಗಡೆ ಇದ್ದಂಥ ಭದ್ರಕಾಳಿಯನ್ನು ಪ್ರಚೋದಿಸಿ ಪ್ರತಿಮೆಯಿಂದ ಕತ್ತಿ ಎದ್ದು ಬಂದ ದರೋಡೆಕೋರರನ್ನು ಕಚ್ಚು ಹಾಕಿದ್ದು ಅಷ್ಟೋ ಇವನು ನೋಡಿದ್ರು ಕೂಡ ಒಂದಿಷ್ಟು ಹಚ್ಕೊಳ್ಳಿಲ್ಲ. ಬಂದು ಕೂತ್ಕೊಂಡ. ಇವನು ಕೂತ ದಾರಿನಲ್ಲಿ ಸಿಂಧೂ ದೇಶದ ಚಕ್ರವರ್ತಿ ರಹುಗಣ ರಾಜ, ದೊಡ್ಡ ದೇಶ, ಆ ದೇಶದ ಚಕ್ರವರ್ತಿ, ಭಯಂಕರವಾದ ಪಲ್ಲಕ್ಕಿ, 8 ಜನ ಬೋಯಿಗಳು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಒಬ್ಬ ಬೋಯಿಗೆ ವಿಚಿತ್ರವಾಗಿರತಕ್ಕಂಥ ರೋಗ ಬಂದು ಓಡೋದ. 7 ಜನ ಹೋಗಿದ್ದಾರೆ. ಒಂದು ಕಡೆ 4 ಜನ, ಒಂದು ಕಡೆ 3 ಜನ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇನ್ನೊಬ್ಬ ದಷ್ಟಪುಷ್ಟವಾಗಿರತಕ್ಕಂಥವನು, ಯುವಕ ಆಗಿರತಕ್ಕಂಥವನು, ಶಕ್ತನಾಗಿರತಕ್ಕಂಥವನು, ಪ್ರಬಲನಾಗಿರತಕ್ಕಂಥವನು. ಇದು ದೊಡ್ಡ ಪಲ್ಲಕ್ಕಿ, ಹೊರಕ್ಕೆ ಒಬ್ಬ ಬೇಕು ಸ್ವಾಮಿ ಅಂತ ಚಕ್ರವರ್ತಿಗೆ ಹೇಳ್ತಿದ್ದಾರೆ. ಹೀಗೆ ಮುಂದೋಗ್ತಾ ಇರೋ ಯಾರು ಒಬ್ಬರು ಇದ್ದು ಎತ್ತಾಕೊಳ್ಳಿ ಅಂತಂದರು. ಬಂದರು. ಇವನು ಕೂತಿದ್ದ. ನೋಡಿದರು, ಆಹಾ ಸ್ವಾಮಿ ಸರಿಯಾಗಿದ್ದಾನೆ ಸ್ವಾಮಿ, ಇವನು ಯುವಕ ದಷ್ಟಪುಷ್ಟವಾಗಿದ್ದಾನೆ, ಚೆನ್ನಾಗಿದ್ದಾನೆ ಸ್ವಾಮಿ, ಕೇಳೋದನ್ನು ಎತ್ತಕೊಳ್ರು ಅವನ್ನ. ಸರಿ, ಅವನ್ನ ಎಳ್ಕೊಂಬಂದರು. ರಿಜಿಸ್ಟ್ ಮಾಡಲಿಲ್ಲ. ಅಲ್ಲಿ ನಿಲ್ಲಿಸಿದ್ರು, ರಿಜಿಸ್ಟ್ ಮಾಡಲಿಲ್ಲ. ಆ ಬೊಂಬನ್ನು ಪಲ್ಲಕ್ಕಿ ಬೊಂಬನ್ನು ಅವನ್ನ ಭುಜಕ್ಕಿಟ್ರು, ರಿಜಿಸ್ಟ್ ಮಾಡಲಿಲ್ಲ.
ಈಗ 4 ಜನ ಈ ಕಡೆ 4 ಜನ ನಡೆಯಕ್ಕೆ ಪ್ರಾರಂಭ ಮಾಡಿದರು, ನಡೀತಾ ಇದ್ದಾರೆ. ಇವನು ಹೋಗ್ತಾ ಇದ್ದಾನೆ, ಇದ್ದಕ್ಕಿದ್ದಂಗೆ ಅಪ್ಪ ಜ್ಞಾಪಕಕ್ಕೆ ಬಂದ. ಅಪ್ಪ ಯಾರು? ಋಷಭ. ಋಷಭ ಯಾವಾಗ ಜ್ಞಾಪಕಕ್ಕೆ ಬಂದ? ಇವನು ಚಿಕ್ಕ ಹುಡುಗ ಆಗಿದ್ದಾಗ 100 ಜನನೂ ಕುಳಿಸ್ಕೊಂಡು ಅಪ್ಪ ಹೇಳ್ತಾ ಇದ್ದ, ನೀವು ರಸ್ತೆಯಲ್ಲಿ ಹೋಗುವಾಗ ಇರುವೆ ಬಂತು ಅಂದರೆ ಅದ್ರ ಮೇಲೆ ಕಾಲಿಟ್ಟು ಕುಡ್ದಪ್ಪ, ಅದು ಜೀವ ಅಲ್ವಾ, ನೊಂದ್ಕೊಂಬಲ್ವಾ. ನೀನೇನಾದರೂ ಕೆಳಗಡೆ ಬಿದ್ದಿದ್ದಾಗ ದೊಡ್ಡ ರಾಕ್ಷಸ ಬಂದು ನಿಂತ ಮೇಲೆ ಕಾಲಿಟ್ಬಿಟ್ರೆ ಹಿಂಗೆ ನೋವಾಗಲ್ವಾ? ಹಾಗೆ ಇರುವೆ ಬಂದರೆ ಜಂಪ್ ಮಾಡು, ಗೊದ್ದ ಬಂದರೆ ದೊಡ್ಡ ಜಂಪ್ ಮಾಡು, ಮೊಲ ಬಂದರೆ ಇನ್ನೂ ದೊಡ್ಡ ಜಂಪ್ ಮಾಡು ಎಲ್ಲ ಹೇಳಿಕೊಟ್ಟಿದ್ದ ಅಪ್ಪ. ಈಗ ಇವನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಇದ್ದಕ್ಕೆ ಇರುವೆ ಸಾಲು, ಕಾಡಲ್ಲಿ ಅವೆಲ್ಲ ಬಂದೇ ಬರುತ್ತೆ. ಇರುವೆ ಸಾಲು ಬಂತು, ನೋಡ್ದ, ಅಯ್ಯೋ ಅಯ್ಯೋ ಇರುವೆ ಸಾಲ ಮೇಲೆ ನಾನು ಕಾಲಿಡಿದೆ ಅಂತ ಒಂದು ಜಂಪ್ ಕೊಟ್ಟ. ಇವನು ಟೊಣಪ ಹೊತ್ಕೊಂಡಿದ್ದಾನೆ, ಒಂದು ಜಂಪ್ ಕೊಟ್ಟ ತಕ್ಷಣ ಪಲ್ಲಕ್ಕಿ ಒಳಗಡೆ ಕೂತಿದ್ದಂಥ ರಾಜ ಒಳಗಡೆ ಎಗರ್ದ, ಅವನ ತಲೆಗೆ ದೂಲ ಬಡಿತು. ಯಾವನೋ ಅಂತ ನಿಲ್ಲಿಸಿದ್ರು ಎಲ್ಲ. ನಾವೆಲ್ಲ ಸರಿಯಾಗಿ ಹೊರ್ತಾ ಇದ್ದೀವಿ, ಹೊಸಬ ಬಂದಿದ್ದಾನಲ್ಲ ಇವನೇನೆ ಇವೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. ನೋಡ್ದ, ಆವಾಗ ಹೇಳ್ತಾನೆ, ಓಹ್ ಸಣ್ಣಕ್ಕಿದ್ಯಾ, 1000 ಮೈಲಿಯಿಂದ ಹೊತ್ಕೊಂಬಂದಿದ್ಯಾ, ಮುದುಕಂತರ ಇದೆಯಾ, ನಾಟಕ ಆಡ್ತೀಯನಾ, ಹುಷಾರ್, ಸಿಂಧು ದೇಶದ ಚಕ್ರವರ್ತಿ ರಹುಗಣ ರಾಜನನ್ನು ಎತ್ಕೊಂಡು ಹೋಗ್ತಾ ಇದೆಯಾ, ಕೊಂದು ಹಾಕಿಬಿಡ್ತೀನಿ, ಸರಿಯಾಗಿ ನಡಿ. ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಈಗ ಗೊದ್ದ ಬಂತು, ಮೊಲ ಬಂತು, ಇನ್ನೂ ದೊಡ್ಡ ಜಂಪ್ ಕೊಟ್ಟ. ಅವನು ಎಗರಿ ಬಿದ್ದೇ ಹೋಗಬೇಕು ರಾಜ, ಹಾಗಾಯ್ತು ಅವನ ಒಳಗಡೆ. ಅಯ್ಯೋ ಜಂಪ್ ಅಂಡ್ ಬಂಪ್, ಇಲ್ಲಿ ಜಂಪ್ ಅಂದರೆ ಅವನು ಬಂಪ್ ಆಗ್ತಾನಲ್ಲಿ, ನಿಲ್ಲಿಸ್ರು ಅಲ್ಲಿ. ಯಾರ ಅವನು? ನಾವೆಲ್ಲ ಸರಿಯಾಗಿ ನಡೀತೀವಿ ಸರ್. ಇವನ ಬಡಕಲ್ ಕಡ್ಡಿನ ಇವನು. ಇನ್ನೊಂದು ಸಲ ಏನಾದರೂ ಈ ಥರ ಆಟ ಆಡಿಸ್ದಿ ಅಂದರೆ ನನ್ನ ಹೊರೆಯಲ್ಲಿರತಕ್ಕಂಥ ಕತ್ತಿ ನಿನ್ನ ತಲೆ ತೆಗೆದು ಬಿಡ್ತೀನಿ. ನಾನು ಚಕ್ರವರ್ತಿ, ಸಿಂಧು ದೇಶದ ಚಕ್ರವರ್ತಿ, ಸರಿಯಾಗಿ ನಡಿ ನೀನು. ಅಲ್ಲಿವರೆಗೂ ಜೀವನದಲ್ಲಿ ಒಬ್ಬರ ಹತ್ರ ಬಾಯಿ ಬಿಟ್ಟಿರಲಿಲ್ಲ, ಒಂದು ಮಾತಾಡಿರಲಿಲ್ಲ. ಈಗ ಫಾರ್ ದಿ ಫಸ್ಟ್ ಟೈಮ್ ಜಡಭರತ ಓಪನ್ಸ್ ಹಿಸ್ ಮೌತ್, he speaks back to the king.